ಅತ್ತೆ, ನೀವ್ ಕಾಫಿ ಕುಡಿತಿದ್ದೀರಾ? ಈ ಮನೇಲಿ ಮನುಷ್ಯರು ಕಾಫಿ ಕುಡಿಯಲ್ವಾ? ಅಂದಾಗಿ ನಿಮಗೆ ಕಾಫಿ ಕುಡಿಯೋ ಅಭ್ಯಾಸ ಇಲ್ವಾ? ಅತ್ತೆ, ನಾನು ಹಾಗೆ ಹೇಳಿಲ್ಲ. ಇವತ್ತು ದೀಪಾವಳಿ ಅಲ್ವಾ? ದೀಪಾವಳಿ ಇದ್ರೆ ದೀಪಾವಳಿ ದಿನ ಕಾಫಿ ಕುಡಿಬಾರ್ದು ಅಂತ ರೂಲ್ಸ್ ಏನಾದರೂ ಇದೆಯಾ? ನೀವು ಉಪವಾಸ ಮಾಡ್ಬೇಕಲ್ವಾ, ಹಾಗಾಗಿ ಕಾಫಿ ಕುಡಿಯೋ ಹಾಗಿಲ್ಲ. ಅದು ಸರಿ, ಉಪವಾಸ ಮಾಡ್ತೀನಂತ ನಾನು ಯಾವಾಗ ಹೇಳ್ದೆ? ಅದೆಲ್ಲ ಮಾಡೋ ಅಭ್ಯಾಸ ಇಲ್ಲಪ್ಪ ನನಗೆ. ನೀವ್ ಹೇಳಿಲ್ಲ, ಆದ್ರೆ ಸೊಸೆಯಾಗಿ ನೆನಪು ಮಾಡ್ಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವಾ? ಇಷ್ಟು ವರ್ಷ ದುರ್ಗಕ್ಕ ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಉಪವಾಸ ಮಾಡ್ತಿದ್ರು. ಇನ್ಮೇಲೆ ನೀವೇ ಮುಂದೆ ನಿಂತು ಏಜಿಯವ್ರಿಗಾಗ್ಲಿ ಈ ಮನೆಗಾಗ್ಲಿ ಒಳ್ಳೇದಾಗ್ಬೇಕು ಅಂದ್ರೆ ಇದನ್ನ ಮಾಡ್ಲೇಬೇಕು. ನಿಮ್ಮಿಂದ ಈ ಮನೇಲಿ ಏನೆಲ್ಲ ಆಗಿದೆ ಅದನ್ನ ಸರಿಪಡಿಸ್ಕೊಳ್ಳೋಕೆ ಇದೊಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಳ್ಳಿ. ಹೌದು, ನಾನು ಮಾಡಿರೋ ತಪ್ಪಿಗೆ ಈ ರೀತಿಯಾದರೂ ಪ್ರಾಯಶ್ಚಿತ ಮಾಡ್ಕೋಬೇಕು. ವಸುಂಧರ, ತಗೊಂಡು ಹಾಗಾದ್ರೆ ಲೀಲಾ ಅತ್ತೆ, ನೀವು ಈ ಮನೆಗೋಸ್ಕರ, ಈ ಮನೆತನಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅತ್ತೆ, ಇದು ನಿಮ್ಮ ಮನಸ್ಸಲ್ಲೇ ಇರಲಿ. ಇದನ್ನ ಯಾರ ಹತ್ರಾದ್ರೂ ಶೇರ್ ಮಾಡ್ಕೊಂಡ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲ್ಲ. ನಾನು ಉಪವಾಸ ಅಂತ ಇವ್ರಿಗೆ ಹೇಳೋ ಹಾಗೂ ಇಲ್ಲ, ಪ್ರಸಾದ ತಿನ್ನೋ ಹಾಗೂ ಇಲ್ಲ. ಹೆಂಗ್ ತಗ್ಲಾಕ್ಸ್ಬಿಟ್ಟೆ ದೇವ್ರೆ ನಿನ್ನ. ಯಾಕತ್ತೆ ದೇವರ ಪ್ರಸಾದ ಬೇಡ ಅಂತಿದ್ದೀರಾ? ಬೇಡ ಅಂದ್ಮೇಲೆ ಬೇಡ ಅಷ್ಟೇ. ಅಲ್ಲಮ್ಮ, ಇದುವರೆಗೂ ಪ್ರಸಾದನ ಬೇಡ ಅಂತ ಹೇಳಿ ಯಾರೂ ಅವಮಾನ ಮಾಡಿರಲಿಲ್ಲ. ಇವಳು ಇವತ್ತು ಬೇಡ ಅಂತ ಹೇಳ್ತಾ ಇದ್ದಾಳೆ ಅಂದರೆ ಈ ಅಮೃತತಿನ ಯೋಗ್ಯತೆ ಇವಳಿಗಿಲ್ಲ. ಇನ್ಮೇಲಿಂದ ಹೀಗೆ ಅವಳಿಡೋ ಪ್ರತಿ ಹೆಜ್ಜೆಗೂ ಅಡ್ಡ ಹಾಕಿ ಬೀಳಿಸ್ತಾ ಇರೋದೆ. ಹೌದಕ್ಕ, ಆ ಎಡವಟ್ ಲೀಲಾಗೆ ಹೀಗೆ ಚಿಕ್ಕ ಚಿಕ್ಕ ವಿಷಯದಲ್ಲೇ ಬುದ್ಧಿ ಕಲಿಸಿ ನಾವೇನು ಅನ್ನೋದನ್ನ ಅರ್ಥ ಮಾಡಿಸ್ಬೇಕು. ಅಷ್ಟೇ ಅಲ್ಲ, ಏಜೆ ಕ್ಯಾರೆಕ್ಟ್ರು, ಅವ್ರ ಡಿಸಿಪ್ಲಿನ್ನು, ಅದನ್ನ ಮೀರ್ದಾಗ ಸಿಗೋ ಪನಿಷ್ಮೆಂಟು, ಅದನ್ನೆಲ್ಲ ಅವಳು ಎಡವಟ್ಗಳ ಮೇಲೆ ಪ್ರಯೋಗ ಮಾಡಿದ್ರೇನೆ ಈ ಮನೆಯಲ್ಲಿರೋದು ಎಷ್ಟು ಕಷ್ಟ ಅನ್ನೋದು ಅವಳಿಗೆ ತಿಳಿಯೋದು. ಹೌದು ಸರಿ, ಇಲ್ಲ ಅಂದ್ರೆ ಅವಳು ನಮ್ಮ ಮೇಲೆ ಸವಾರಿ ಮಾಡ್ತಾಳೆ. ಅದು ಸರಿ, ಹೇಗಿತ್ತು ನನ್ ಕೊಟ್ಟು ಸರ್ಪ್ರೈಸ್? ಎಕ್ಸೈಟಿಂಗ್ ಆಗಿತ್ತು. ಆದರೆ ಏನು ಮಾಡೋದು, ಏಜೆ ಕೈಯಿಂದ ಅವಳಿಗೆ ಪನಿಷ್ಮೆಂಟ್ ಮಿಸ್ ಆಯ್ತಲ್ಲ ಅಂತ ಫೀಲ್ ಆಯಿತು. ಆದರೂ ಅವಳನ್ನು ಸಿಕ್ಕಾಕ್ಸಿದ ಕ್ರೆಡಿಟು ನನಗೆ ಸಿಗ್ಬೇಕಲ್ವಾ ಸರು? ಹೌದು, ಎಲ್ಲ ಕ್ರೆಡಿಟು ನಿನಗೆ ಸೇರ್ಬೇಕು. ಒಂದ್ ವೇಳೆ ಈ ಐಡಿಯಾ ಕೊಟ್ಟಿದ್ ನೀನೇ ಅಂತ ಲೀಲಾ ಏನಾದ್ರೂ ಬಾಯ್ ಬಿಟ್ಟಿದ್ರೆ ಏಜೆ ಕಡೆಯಿಂದ ಇನ್ನೂ ದೊಡ್ಡ ಕ್ರೆಡಿಟ್ ಸಿಗ್ತಾ ಇತ್ತು. ನೋಡಿ, ಸಿಂಹನೇ ಅಟ್ಯಾಕ್ ಮಾಡಿದ್ರು ನಾಯಿ ಕೂಡ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಕ್ಕೆ ವಾಪಸ್ ಫೈಟ್ ಮಾಡುತ್ತೆ. ಅಂಥದ್ರಲ್ಲಿ ನೀವು ಲೀಲಾನ ಅಂಡರ್ ಎಸ್ಟಿಮೇಟ್ ಮಾಡೋದು ತುಂಬಾ ದೊಡ್ಡ ತಪ್ಪು. ಹಾಗಾದ್ರೆ ನಾವು ಸುಮ್ಮನೆ ಎದ್ಬಿಡ್ಬೇಕಾಯ್ತಾ ಅಕ್ಕ? ಕೆಲವೊಂದ್ಸಲ ಸುಮ್ಮನಿದ್ದು ಅವಳಾಗೆ ಅವಳೇ ಎಡವಟ್ ಮಾಡೋ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಯಾಕೆಂದ್ರೆ ಅವಳನ್ನ ನೇರವಾಗಿ ಸಿಕ್ಕಾಕ್ಸಕ್ ನೋಡೋದು ನಮ್ಮ ಕಾಲ ಮೇಲೆ ನಾವೇ ಚಪ್ಪಡಿ ಕಲ್ಲು ಹೇಳ್ಕೊಂಡ ಹಾಗೆ. ಮೆಹಂದಿ ಶಾಸ್ತ್ರದ ದಿನ ಅವಳು ಓಡ್ ಹೋಗೋದಕ್ಕೆ ಸಹಾಯ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನನ್ನ ಹೇಗ್ ಬ್ಲ್ಯಾಕ್ ಮೇಲ್ ಮಾಡಿದ್ಲು ಅಂತ ನೀವೇ ನೋಡಿದ್ರಲ್ಲ. ಅವಳು ಎಡವಟ್ ಮಾಡೋದನ್ನ ನಾವು ಅಡ್ವಾಂಟೇಜ್ ಆಗಿ ತಗೋಬೇಕು ಅನ್ನೋದೇನೋ ಸರಿ. ಅದರಿಂದ ನಾವು ಸ್ಫೂರ್ತಿ ಪಡೆದು ನಮ್ಮ ಕೀರ್ತಿನ ಹಾಳು ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಹೇಳಿದ ಅರ್ಥ ಆಯ್ತಾ? ಆಯ್ತಾ? ದುರ್ಗಾ ಅಕ್ಕ ಹೇಳಿದ್ದು ಸತ್ಯ ಅಲ್ವಾ? ಒಂದು ವೇಳೆ ಅವ್ರು ಹೇಳ್ದಾಗೆ ಇವಳೇನಾದ್ರೂ ಬಾಯ್ ಬಿಟ್ಬಿಟ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ಬೋದು ಯೋಚನೆ ಮಾಡಿ.
ಪ್ರಸಾದನ ಬೇಡ ಅಂತ ಹೇಳಿ ಯಾರು ಅವಮಾನ ಮಾಡಿಲ್ಲ. ಇವಳು ಇವತ್ತು ಬೇಡ ಅಂತ ಹೇಳ್ತಾ ಇದ್ದಾಳೆ ಅಂದರೆ ಈ ಅಮೃತದ ಯೋಗ್ಯತೆ ಇರಲಿಲ್ಲ. ಕೂತ್ಕೋ. ಏನು ನನ್ನ ಮಗ ಬೈದ ಅನ್ನೋ ಕಾರಣಕ್ಕೆ ಕೋಪ ಮಾಡ್ಕೊಂಡು ಇಲ್ಲಿ ಕೂತಿದೀಯಾ? ಮತ್ತೆ ನೀನ್ ಮಾಡಿದ್ ಸರಿನಮ್ಮ? ಅಂತದ್ ನಾನು ಏನ್ ಮಾಡ್ದೆ ಅಂತ ನಿಮ್ ಮಗ ಬೈದ್ರು ಹೇಳಿ? ರಾಮ್ ಮೇಲಿನ ಕೋಪನ ಪ್ರಸಾದದ ಮೇಲೆ ತೋರಿಸಿದ್ರೆ ಯಾರು ತಾನೇ ಸುಮ್ಮನಿರ್ತಾರೆ ಹೇಳು? ನೋಡು ಲೀಲಾ, ನಿಮ್ಮಿಬ್ಬರ ಮಧ್ಯೆ ಏನೇ ಮನಸ್ತಾಪ ಇರಬಹುದು, ಏನೇ ಭಿನ್ನಾಭಿಪ್ರಾಯ ಇರಬಹುದು, ಅದನ್ನೆಲ್ಲ ಮರೆತು ರಾಮ್ ನಿನಗೆ ಪ್ರಸಾದ ಕೊಟ್ಟಾಗ ಅದನ್ನ ಬೇಡ ಅಂದಿದ್ದು ನಿನ್ ತಪ್ಪು ತಾನೆ? ಅಯ್ಯೋ ಅಜ್ಜಿ, ಆ ರೀತಿ ಎಲ್ಲ ನನ್ ಮನ್ಸಲ್ಲೇ ಇಟ್ಕೊಂಡಿರ್ಲಿಲ್ಲ. ಮತ್ತೆ ಸುಮ್ಮನೆ ಹಠ ಮಾಡಿದ್ಯಾ? ನೋಡು ಲೀಲಾ, ಈ ಮನೇಲಿ ಪ್ರತಿಯೊಂದಕ್ಕೂ ಒಂದು ರೀತಿ ನೀತಿ ಅನ್ನೋದಿದೆ. ಅದನ್ನೆಲ್ಲ ಒಂದೇ ದಿನದಲ್ಲಿ ಕಲ್ತ್ಕೊಳ್ಳೋದು ಕಷ್ಟ ಅನ್ನೋದು ನನಗೂ ಗೊತ್ತಿದೆ. ನೀವ್ ಹೇಳ್ತಿರೋದ್ ಸತ್ಯ ಅಜ್ಜಿ, ಆದ್ರೆ ಇಷ್ಟು ವರ್ಷಗಳಿಂದ ಜೊತೆಲಿದ್ರು ಕೂಡ ಈ ಮನೇಲಿ ತಪ್ಪುಗಳು ನಡೀತಿತ್ತು ತಾನೆ. ಆಗ ನಿಮ್ ಮಗ ಶಿಕ್ಷೆ ಕೊಟ್ಟು ಅದನ್ನ ಸರಿ ಮಾಡ್ತಿದ್ರು ಅಂತ ನಾನು ಕೇಳಿದ್ದೀನಿ. ಅಂಥದ್ರಲ್ಲಿ ನೆನ್ನೆ ಮೊನ್ನೆ ಬಂದವಳು ನಾನು. ಎಲ್ಲ ಒಟ್ಟಿಗೆ ತಿಳ್ಕೊ ಅಂದ್ರೆ ಅದು ಹೇಗ್ ಸಾಧ್ಯ ಹೇಳಿ? ನನಗೂ ಸ್ವಲ್ಪ ಟೈಮ್ ಬೇಕಲ್ವಾ? ಅಲ್ಲಿವರೆಗೂ ತಾಳ್ಮೆಯಿಂದ ಹೇಳ್ಕೊಡ್ಬೇಕು. ನಾನು ನಿಮ್ಮ ಮಾತು ಒಪ್ಕೋತೀನಿ. ಆದರೆ ಅವರಾಗೆ ಹೇಳೋ ತನಕ ಕಾಯೋ ಬದಲು ನೀನೇ ಕೇಳಿ ತಿಳ್ಕೊಬಹುದು ತಾನೆ. ತಪ್ಪಾಗದೇ ಇರೋ ಥರ ಎಚ್ಚರ ವಹಿಸ್ಬೋದು ತಾನೆ. ಎಲ್ಲ ತಿಳಿಸ್ಕೊಡಕ್ಕೆ ನಾನಿದ್ದೀನಿ. ನನ್ನ ಮಗನ ರೀತಿ ನೀತಿ ತಿಳ್ಕೊಂಡಿರೋ ನಿನ್ನ 3 ಜನ ಸೊಸೆಯಂದ್ರಿದ್ದಾರೆ. ಇದಕ್ಕಿಂತ ಹೆಚ್ಚಿಗೆ ನಿಂಗೆ ಏನಮ್ಮ ಬೇಕೋ? ಖಂಡಿತ ಅಜ್ಜಿ, ನಾನು ತಿಳ್ಕೊಳಕ್ ಪ್ರಯತ್ನ ಪಡ್ತೀನಿ. ಆದ್ರೆ ನನಗೊಂದು ಅನುಮಾನ ಇದೆ. ಏನಿದ್ರು ನನ್ನನ್ನು ಕೇಳಿ ತಿಳ್ಕೊ, ನಾ ಹೇಳ್ತೀನಿ. ಈ ಮನೆ ಒಳ್ಳೇದಕ್ಕೋಸ್ಕರ ಏನಾದ್ರೂ ಮಾಡೋದ್ ತಪ್ಪಾ? ಖಂಡಿತ ಇಲ್ಲ. ಮತ್ತೆ ನನ್ ಒಳ್ಳೆ ಉದ್ದೇಶ ಇಟ್ಕೊಂಡು ಉಪವಾಸ ಮಾಡಿದ್ದನ್ನ ಯಾಕೆ ಅಪರಾಧ ಅನ್ನೋ ರೀತಿ ಮಾತಾಡಿದ್ರು? ಅಂದ್ರೆ ಇವತ್ತು ನೀನು ಉಪವಾಸ ಇದೆಯಾ? ಮತ್ತದನ್ನ ನೀನು ಎಲ್ರ ಮುಂದೆ ಹೇಳ್ಬೋದಿತ್ತು ತಾನೇ. ಮಾಡೋ ಉಪವಾಸ ಫಲಿಸ್ಬೇಕು ಅಂದ್ರೆ ಅದನ್ನ ಯಾರ ಹತ್ರನೂ ಹೇಳ್ಬಾರ್ದು ಅಂತ ಲಕ್ಷ್ಮಿ ಅಕ್ಕ ಹೇಳಿದ್ರು.